ಚಿಕ್ಕನೆ ಹೋಗು ಹೊಟ್ಟೆಗೆ ಹೋಗು ಇದು ಸಾಕು. ಏಳಿನ ಮಾತ ಒಂದು ನಿಂತ್ರೆ ಕೇಳಲ್ಲ ಕಮ್ಮಿ ನೀನು. ಎಷ್ಟತಿ ಹೇಳೋನಿ ನಿನಗೆ ಅವಳು ಸುದ್ದಿಗೆ ಹೋಗಬೇಡ ಅವಳು ತಂಟಿಗೆ ಹೋಗಬೇಡ ಅಂತ ಅಂದ್ಬಿಟ್ಟು. ಅವು ಮೂರು ಬಿಟ್ಟು ನಿಂತವೆ. ಅವು ಯಾರಿಗೂ ಏಸೋರಲ್ಲ ಕೇಳೋರಲ್ಲ. ನೀನು ಹಿಂಗೆ ಮಾಡ್ಕೊ ಕೂತ್ಕೊಂದಿಗೆಲ್ಲ ಈಗ ನಿನ್ನ ನೋಡೋರು ಯಾರು? ಹಾಂ, ಹೋಗಿ ಮನೆಗೆ ಕೋಸಿ ಹೊತ್ತು ನಾನು ಆಮೇಲಿಂದ ಬರ್ತೀನಿ. ಹಾಂ ಸರಿ. ನನ್ನಿಂದ ನೀನು ಇವತ್ತು ಕೆಲಸ ಎಲ್ಲ ಕೆಡ್ತು. ಇವ ಹೊಟ್ಟಿಲಿ ಏನು ಮಾಡ್ಕೊಂಡಿದೀಯ? ನಾಳೆ ಬೇರೆ ಹೆಣ್ಣಿನ ಕಡೆಯವ್ರನ್ನ ನೋಡೋಕೆ ಬರ್ತಾರೆ ಅಂತಂತಿದ್ದಲ್ಲ. ಅಯ್ಯೋ ಹೋಗು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ನನ್ನ ಮಗ ಮಾಡಿರ್ತಾಳೆ. ಏನಿರ್ನಿಲ್ಲ ಕೆಲಸ ಜಾಸ್ತಿ. ನಮ್ಮ ಮನೆ ಯಾವಾಗೂ ಅಚ್ಚುಕಟ್ಟಾಗಿರ್ತದಲ್ವಾ. ಕೆಲಸ ಏನು ಇದ್ದಿರಲಿಲ್ಲ, ಬರೀ ದುಮ್ ತೆಗಿಬೇಕಾಗಿತ್ತು. ಮತ್ತು ಇದು ಕಸ ಗುಡ್ಸ್ಕೊ ಮನೆ ತೊಳ್ಕಂದ್ರೆ ಆಯಿತು. ನಾಳೆ ಅವ್ರು ಬರೋಷ್ಟೊತ್ತಿಗೆ ಹೊಸಿ ಮನೆ ತೊಳೆದು ಬಿಡ್ತೀನಿ. ಸರಿ ಹೋಯ್ತೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಹೋಗು. ಅಡುಗೆ ಗಿಡಿಗೆ ಮಾಡ್ಕೊಂಡು ಎತ್ಕೊಬತ್ತೀನಿ ಆಮೇಲಿಂದ. ಬ್ಯಾಡ ಬಿಡು, ನಾನೇ ಮಾಡ್ಕೊತೀನಿ. ಇನ್ನೇನು ನಾನು ಒಬ್ಬಳಿಗೆ ಇನ್ನೇನು ಈ ಪಾಟಿ ತಿಂದ್ರೆ ಆಯ್ತೆ. ನಮ್ಮ ಅಟ್ಟಿಯಮ್ಮ ಬೇರೆ ಇಲ್ಲ. ತಗೊಂಡ್ನಾ ಬೆಂಗಳೂರಿಗೆ ಹೋಗೋನೆ. ಅದು ಯಾವಾಗ ಬಂದನೋ ಕಾಣೆ. ನಾನು ಒಬ್ಳಿಗೆ ಇನ್ನೇನು ಮಾಡ್ಕೊ ತಿಂತೀನಿ. ಹೋಗು. ಹ್ಞೂ ಸರಿ ಆಯಿತು. ನೀನೇನು ಮಾಡ್ಕೋಬೇಡ. ನೀನು ಒಬ್ಳಿಗೆ ಇಟ್ಟಿಕ್ನಾರನ್ನ ನಾನು ಹೋಗಿ ತತ್ತೀನಿ. ಮಾತ್ರೆ ಗಿತ್ರೆ ನುಂಗಿದೆಯೇ ಈಗ? ಮನೆಗೆ ಕೋಸಿ ಹೊತ್ತು ಸಂಜೆ ಪತ್ತಿಗೆ ಬರ್ತೀನಿ ನಾನು. ಸರಿ ಆಯಿತು ಕಣ, ಹೋಗು. ಓಹೋ, ಎಲ್ಲೋಗಿದ್ದವ? ಆಯ್ತಾ ನಿಂದು ಊರು ಸಬ್ರಿ ಎಲ್ಲ ಕೇಳಿ ಮಾಡಿ ಎಲ್ಲ? ಹಾಂ, ಇವಳು ಹುಚ್ಚನ್ ದೊಡ್ಡ ಇವಳುವೆ ಮತ್ತು ಇವಳು ಮರ್ಮದಮ್ಮ ಯಾಕೆ ನಮ್ಮ ಅಟ್ಟಿ ತಗೋ ಕಿತ್ತಾಡ್ತಿದ್ರಂತೆ? ನಮ್ಮ ಅಟ್ಟಿ ತಗೋ ಬಂದು ಕಿತ್ತಾಡೋ ಅಷ್ಟು ಮಡಿಕೊಂಡಿದೆಯಲ್ಲ. ನಿನಗೆ ಮಾನ ಮರ್ಯಾದೆ ಇಲ್ವಾ? 7 ಕಿಲೋ ಒಂಚೂರು. ಅಯ್ಯೋ, ನಾ ಏನು ಮಾಡೋಣ? ಇವಳೇ ನಮ್ಮ ಮರ್ಮದಿನಿ. ಅದೇನೋ ಎಣೆ ಸೊನೆಲಿ ಅಂತಿದ್ಲಂತೆ ಅವಳು. ಅದಕ್ಕೆ ಎಣೆ ಸೊನೆಲಿ ಬೊಯ್ತಾಳೆ ನನ್ನ. ಅದಕ್ಕೆ ಹೊಡಿಬೇಕು ನಾನು ಅನ್ಕೊಂಡು ಕಾಯ್ಕೊಂಡು ನಿಂತು ಕಾಲು ಕೆರ್ಕೊಂಡು ಇವಳೇ ಹೋಗಿದ್ದು. ಏನಂದಿಯ ಪಾಪ, ತಲೆ ಬುಂಡೆ ಒಡೆದೇ ಹಾಕ್ಬಿಟ್ಟ ಅವಳು ಮುಂಡೆ. ಛೇ, ಎಷ್ಟು ಹೊಟ್ಟೆ ಉರಿತಾ ಅದೇ ಗೊತ್ತಾ? ಹೋಗಿ ಎರಡೆರಡು ಸ್ಟಿಚ್ಚು ಹಾಕೋದೆ ಇದ್ರ ತಲೆಬುಂಡೆಗೆ. 2 ಹೊಲಿಗೆ ಹಾಕಿ ಕಳಿಸಿದ್ರು. ಎಷ್ಟು ಹೊಟ್ಟೆಲ್ಲ ಉರಿತು ಗೊತ್ತಾ? ಎಷ್ಟು ರಕ್ತ ಹೋಯ್ತು ಗೊತ್ತಾ? ಪಂತಳಿ ಕರ್ಕೋಗೋಷ್ಟೊತ್ತಿಗೆ. ಶಿವ ಹಂಗೆ ಮಾಡಿ ಕೂದ್ಲುಕನವ ಇವಳು ಚುಂದೊಡ್ಡಿ ಅವಳು. ಮೊದಲೇ ಅಮ್ಮ ಸರಿ ಇಲ್ಲ. ಎಲ್ಲರೂ ಅದನ್ನೇ ಅಂತಾರೆ, ಅವಳು ಬಾಯಿ ಸರಿ ಇಲ್ಲ, ಬಾಯಿ ಸರಿ ಇಲ್ಲ ಅಂತ. ಅವಳು ಬಾಯಿಗೆ ನೀವು ಯಾಕೆ ಸಿಗಾಕಂದೇರಿ? ಹಾಂ, ಅಂಥದ್ರಲ್ಲಿ ಹೆಣ್ಣು ಹುಡುಗ ಬೇರೆ ಕರ್ಕೊ ಬಂದಿದೆಯಾ ಅವಳ? ಇವಾಗ ಆಡ್ಕದೆ ಹಂಗೆ ಇದ್ದಾರ ನಮ್ಮನ್ನ? ಎಲ್ಲ ಆಡ್ಕೋತಾರಕನ. ನಾನು ಅದಕ್ಕೆ ನನಗೆ ಅವ್ರು ಕಂಡ್ರೆ ಆಗೋದ್ಲ ನನಗೆ. ಅವ್ರಿಬ್ರು ಕಂಡ್ರು ನೀನು ಕರ್ಕ ಬತ್ತಿ ಎಲ್ಲೋದ್ರು. ನಮ್ಮ ಮರ್ಮದಿ ಇದ್ದಿದ್ರೆ ನಾ ಕರಿತಿರ್ನಿಲ್ಲ ಕಣ. ಅವಳು ಇರ್ನಿಲ್ವಲ್ಲ, ಹೆಣ್ಣು ಹುಡುಕೇನು ಹಂಗೆ ಹೋಗೋದು. ಒಂದಿಬ್ರು ಕರ್ಕೊ ಹೋದ್ರೆ ಆಯ್ತಲ್ವ ಅಂತ ಅಂದ್ಬಿಟ್ಟು ಹೋಗಿ ಅವ್ರನ್ನ ಕರ್ದಿ. ಇನ್ನು ಯಾರಿದ್ದಾರೆ ಇಲ್ಲಿ ನಮ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ಸೋರು? ಅದಕ್ಕೆ ಕರ್ದಿ. ನನಗೇನು ಗೊತ್ತು ಇವ್ರು ಹಿಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಂತವು ಏನು ಆಡ್ನಿಲ್ಲ ಬಿಡೋಳು. ನಿಂತವೇನು ಆಡಳು? ನೀ ಏನಾರು ನಿಂತಿದ್ಯಾ? ನಿನಗೇನಾರು ಅಂದಿದ್ದಾಳ ನಿಂತವಾಡೋಕ್ಕೆ? ಅಯ್ಯೋ, ನೀನು ಅವಳು ಕ್ಲೋಸ್ ಆಗಿರೋದಕ್ಕೆ ಇನ್ನೂ ಅರ್ಧ ಇದು ಮಾಡ್ತಾರೆ ನೋಡ್ವೇ ಇರು. ಸರಿ, ಇಟ್ಟುಂಡ್ಬಿಟ್ಟು ಮನಿಕಂದು ಬೆಳಗ್ಗೆ ಒತ್ತಾರಕ್ಕೆ ಎದ್ದೊಳ್ಬೇಕು ಬಿರ್ಬಿರ್ನೆ. ನಾನು ದನ ಅಲ್ಲಿ ಕಟ್ಟಾಕ್ಬಿಟ್ಟು ಬರ್ತೀನಿ. ಅಲ್ಚರಿಕೆ ಮೇಯ್ತಾ ಇರ್ತವೆ. ನೀನು ಅಟ್ಟಿಲ್ಲದ ಏನು ಕೆಲಸ ಮಾಡ್ಕೋ ಎಲ್ಲ. ನಾಳೆ ಐಕ್ಳನ್ನೆಲ್ಲ ಮನೇಲೇ ಇರು ಕೇಳು. ಅವ್ರಿಗೋಸಿ ತೋರಿಸು ನಮ್ಮ ಮನೇಲಿ ಇಷ್ಟು ಚೆನ್ನಾಮಿ ಅಂತ ಅಂದ್ಬಿಟ್ಟು ಬಂದು ಮನೆ ನೋಡ್ಕೋಲಿ. ಹಾಲು ಕರೀದಿಲ್ವಾ? ಹಂಗೆ ಕಟ್ಬಿಟ್ಟು ಬಂದ್ಬಿಟ್ರೆ ನೀನು ಎದ್ದು ಬಿರ್ಬಿರ್ನ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಆಮೇಲೆ ಕಟ್ಬಿಟ್ಟು ಬಾ. ಅಷ್ಟೊತ್ತಿಗೆ ಯಾರು ಬರೋದ್ಲಕ್ಕನ ಒಂದು 10 ಗಂಟೆ ಬಸ್ಗೆ, 11 ಗಂಟೆ ಬಸ್ಸಿಗೆ ಬರ್ತಾರೆ ಊಟದ ಟೈಮ್ಗೆ. ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡ್ರೆ ಆಯಿತು. ಇನ್ನೇನು ಸರಿ ಆಯಿತು ಬಿಡು. ನಾಳೆಗೆ ನನಗೆ ಆಗ್ತಾ ಹಾಲು ಕರೀದ ಹೆಂಗೋ ಕರೆದ್ಬಿಟ್ಟು ಹಾಕ್ತೀನಿ. ಅಟ್ಟಿಯೆಲ್ಲ ಹೊಸಿ ಇದು ಮಾಡ್ಕರಿ. ಸರಿ ಆಯಿತು. ಇನ್ನೇನು ಹಾಕ ಬರೀ ಕೂತ್ಕರಿ. ಇದು ಮಜ್ಜಿಗೆ ತಗೊಂಡಿರಾ? ಕಾಪಿ ಟೀ ಏನಾರು ಕುಡ್ದಿರಾ? ಏನು ಬೇಡ ಕನಕ, ಅಟ್ಟಿಂದ ಈಗ ತಾನೇ ಕುಡ್ಕೊ ಬಂದಮ್ಮಿ. ಸದ್ಯಕ್ಕೆ ಏನು ಬೇಡ, ಅಟ್ಟಿ ನೋಡ್ಕೊ ಹೋಗುವ ಅಂತ ಬಂದು. ಅಣ್ಣೋರಿಲ್ವಾಕ? ನಂಗೀಗ ಇಲ್ಲೇ ಅವರೇ ಕಣ್ಣ ಆಚೆಗೆ ಹೋಗೋರೆ. ಹೊಸಿ ಬರ್ತೀನಿ ಅಂತ ಅಂದ್ಬಿಟ್ಟು ದನ ಹೊಲ ತೋ ಕಟ್ಟಾಕ್ಬಿಟ್ಟು ಬರ್ತಾರೆ. ಒತ್ತರನೇ ಹೋದ್ರು ಇನ್ನೂ ಬರ್ನಿಲ್ಲ. ಇನ್ನೇನು ಬರ್ಬೋದು. ಅಂದಂಗೆ ಇವ್ರು ನಿಮ್ಮ ಮಗನಾ? ಹ್ಞೂ ಕನಕ, ಇವನೇ ನನ್ನ ಮಗ. ಒಬ್ಬನೇ ಮಗ, 2 ಹೆಣ್ಮಕ್ಳು. ನನ್ನ ಚಿಕ್ಕ ಮಗಳು ಬಂದಿದ್ಲು, ನಾವೇ ಕರ್ಕೊ ಬರ್ನಿಲ್ಲ. ನೀನು ಹುಡುಗಿ ಜೊತೆ ಮನೇಲಿರವ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಮು. ಸರಿ ಸರಿ ಆಯಿತು. ಅವಳನ್ನು ಕರ್ಕೊ ಬಂದಿದ್ರೆ ಆಯ್ತಿತ್ತು. ಇಲ್ಲ ಕನಕ, ಅವಳು ಹಂಗೆ ಅಂದ್ಲು, ನಾನು ಬರ್ತೀನಿ ಕಣವ ಅಂತ. ಬೇಡ ಕಣವ, ನೀನು ಹಾಕ್ಕೊಂತವಿರು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಮು. ಸರಿ ಸರಿ ಕನಕ, ಆಯಿತು. ಒಂದು ನಿಂತ್ರ ಕಾಪಿನಾರು ಕುಡೀರಿ ತತ್ತೀನಿ. ವಾ, ಯಾವಾಗ ಬಂದ್ರಿ?
ಈಗ ತಾನೇ ಬಂದ ಕಣ ಒಂದು 15 ನಿಮಿಷ ಆಯ್ತು ಬಂದು ಕೂತಮ್ಮಿ ಅಕ್ಕವ್ರು ಕಾಪಿ ತತ್ತೀನಿ ಅಂತ ಹೋಗೋರು ಒಳಕ್ಕೆ. ನೀವು ಇವಾಗ ಬಂದ್ರಿಯಾ? ಕಣವ ಈಗ ಬಂದೆ ನೋಡು ದನ ಕಟ್ಟಾಕ್ಬಿಟ್ಟು ಏನು ಅನ್ಕೋಬೇಡ್ರಿ ಬನ್ನಿನಲ್ಲೋ ನೀ ಅಂತ ಈಗ ಹೋಗಿ ಹಿಂಗೆ ಬದಲಾಯಿಸ್ಕೊಬತ್ತೀನಿ ತಡೀರಿ. ಅಯ್ಯೋ ಇರ್ಲಿ ಬಿಡೋಣ, ನಾವು ಹಂಗೆ ಅಟ್ಟಿಲಿದ್ರೆ ಯಾವ ಇದನ್ನು ಹಾಕುದಿಲ್ಲ ಏನಿಲ್ಲ. ಮತ್ತೆ ನಾವು ದನ ಮೇಯಿಸೋರು ಕೂಲಿ ಕೆಲಸ ಮಾಡ್ಕೊತೀನವ್ರಿನೇ ಹಂಗೆ ಅಲ್ವಾ. ಹೋಗನಪ್ಪ. ಅಯ್ಯೋ ಬಿರ್ನೆ ಬರಬೇಕು ಅನ್ಕ ಓದಿ ಇರ್ತಾರಲ್ಲ ಈ ರೋಡ್ಲಿ. ನನ್ನ ಗೆಳೆಯರೆಲ್ಲ ಸಿಕ್ಕಿದ್ರು ಮಾತಾಡ್ಕೊಂಡು ಬಂದು ಹಂಗೆ ಅಂದಾಗೆ ಇವ್ರು ನಿಮ್ಮ ಮಗನಾ? ಹ್ಞೂ ಕಣ ಇವನೇ ನನ್ನ ಮಗ. ಅಂದಾಗೆ ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಬಸಣ್ಣ ಅಂತ. ಬಸಣ್ಣ ಅಂತನಾ? ಸರಿ ಸರಿ ಮಗ ಆಯ್ತು. ಒಟ್ಟಿ ಎಲ್ಲ ನೋಡಿದ್ರಾ? ಮನೆ ನೋಡಿದ್ರಾ? ಒಪ್ಪಿಗೆ ಆಯ್ತಾ ನಿಮಗೆ? ಒಪ್ಪಿಗೆ ಆಗದೆ ಕಣ, ಎಲ್ಲ ನೋಡ್ಕೊ ಬಂದ್ಮು. ಒಪ್ಪಿಗೆ ಆಗದೆ. ನಿಮಗೆ ನಮ್ಮ ಹೆಣ್ಣು ಒಪ್ಪಿಗೆ ಆಗಿದ್ದ? ನಮಗೂ ಒಪ್ಪಿಗೆ ಆಗದೆ. ಇರ್ರಿ ಕೂತಿರ್ರಿ, ಕಾಪಿ ಗಿಪಿ ತತ್ತಳೆ ಕುಡಿದ್ಬಿಟ್ಟು ನಿಧಾನಕ್ಕೆ ಮಾತಾಡುವ. ಇನ್ನು ನನ್ನ ಮಕ್ಕಳನ್ನೆಲ್ಲ ನಿಮ್ಗೆ ಪರಿಚಯ ಮಾಡಿಕೊಟ್ಟನು ನೋಡ್ರಿ. ನನ್ನ ಕಿರಿ ಮಗ ಒಬ್ಬ ಅವನೇ, ಆದರೆ ನಿಮ್ಮ ಕಿರಿ ಮಗಳನ್ನೇ ನಮಗೆ ಕೊಡೋರಂತೆ. ನಾ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಾವು ಒಂದೇ ಮನೆ ಕೊಡೋದಿಲ್ಲ ಕಣಣ್ಣ, ಅವಳನ್ನ ಬೇರೆ ಕಡೆ ಕೊಡ್ತೀವಿ. ನನಗೇನು ಬಲವಂತ ಇಲ್ಲ ಕಣವ. ನೋಡ್ರಿ ನಿಮಗೆ ಇಷ್ಟ ಆದರೆ ಕೊಡೋರಂತೆ, ಇಲ್ಲ ಅಂದರೆ ಬೇಡ. ನೋಡ್ರಿ. ಸರಿ ಸರಿ ಆಯ್ತಣ್ಣ. ಅಂದರೆ ಒಂದೇ ಮನೆ ಕೊಟ್ಟರೆ ಸರಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಒಂದೇ ಮನೆ ಕೊಡುದಿಲ್ಲ ಅಣ್ಣ. ಪರವಾಗಿಲ್ಲ ಕಣಪ್ಪ, ನನಗೂ ಅರ್ಥ ಐತೆ. ನನಗೂ ಒಂದು ಹೆಣ್ಣದೆ. ಕರಿತೀನಿ ಇರ್ರಿ, ಕಾಪಿ ತಗೊಬತ್ತಾಳೆ. ನಿಂಗೆ ಕಾಪಿ ತಂದು ಕೊಡುವ ಇವ್ರಿಗೆ. ನಾನು ಹೊಸಿ ಬಟ್ಟೆ ಹಾಕಬತ್ತೀನಿ. ಅಲ್ಲ ಕಣ್ರಿ, ಅವ್ರ ಮನೇಲಿ ಒಂದು ಹೆಣ್ಣದೆ ಅಂತಾರಲ್ಲ, ನಾವೇ ತಕಂದ್ರೆ ಹೆಂಗಿರ್ತದೆ? ಅಯ್ಯೋ ತಡ್ಡಿ, ಅವ್ರು ನಮಗೆಲ್ಲ ಕೊಟ್ಟಾರ, ಸುಮ್ಮ ಕೂತ್ಕೋ. ಹಂಗೆ ಹೆಣ್ಣು ಕೊಟ್ಟು ಹೆಣ್ಣು ತಗೊಂಡ್ರೆ ಏನು ಚಂದ. ಬೇರೆ ಕಡೆ ಅಂತ ಅಂದ್ರೆ ಆಯಿತು, ಸುಮ್ಮ ಕೂತ್ಕೋ. ಅಣ್ಣ ಕಾಪಿ ತಗರಿ. ಕೊಡವ ಮಗ. ನಡಿ ಒಳಕ್ಕೆ ಏನಾದ್ರು ಇದ್ರೆ ನೋಡ್ಕೊ ಹೋಗವ. ಊಟಕ್ಕೆ ರೆಡಿ ಮಾಡೋರ್ಗೆ. ಸರಿ ಆಯ್ತು. ಊಟಕ್ಕೇನು ಬೇಡ ಬಿಡಿ, ನಾವು ಹೋಯ್ತೀವಿ. ಹೆಣ್ಣು ಒಪ್ಪಿಗೆ ಆಗದೆ ಅಂತ ಕೇಳಿದ್ವಿ. ಅಣ್ಣ ಏನು ಹೇಳಲಿಲ್ಲ, ಊಟ ಮಾಡ್ಕೊ ಮಾತಾಡಿದ್ರೆ ಆಯಿತು ಅಂದರು. ಊಟಕ್ಕೇನು ಬೇಡ, ನಾವು ಒಟ್ಟಿಗೆ ಹೋಯ್ತೀವಿ. ಅಯ್ಯೋ ಹಂಗಂದ್ರೆ ಹೆಂಗೆ ಮಗ? ಏನಿಲ್ಲ, ಊಟ ಮಾಡ್ಕೊಂಡೇ ಹೋಗ್ರಿ ನೀವು. ಹಂಗಲ್ಲ ಕಣಣ್ಣ, ಎಲ್ಲ ಒಪ್ಪಿಗೆ ಆದಮೇಲೆ ಬೇಕಾದ್ರೆ ಒಂದಿನ ಬಂದು ಊಟಕ್ಕೆ ಹೋದ್ರೆ ಆಯಿತು ಅಂತ. ಸರಿ ಸರಿ. ನೋಡ್ಬಿಡಪ್ಪ, ಹಂಗೂ ಒಪ್ಪಿಗೆ ಆಗದೆ ಹೆಣ್ಣು. ಈಗ ಬಂದು ಹೋದ್ಲಲ್ಲ ಅವಳು ನನ್ನ ಕಿರಿಮಗಳು ನಿಂಗೆ ಅಂತ. ನನಗೆ 2 ಗಂಡು ಮಕ್ಕಳವೆ. ಇನ್ನೇನು ಬರ್ತಾರೆ, ಅವ್ರನ್ನೂ ಪರಿಚಯ ಮಾಡಿಕೊಡ್ತೀನಿ, ಅವ್ರನ್ನೂ ನೋಡ್ರಿ. ಇನ್ನೇನಪ್ಪ, ನಮ್ಗೆ ಹೆಣ್ಣು ಒಪ್ಪಿಗೆ ಆಗದೆ. ನಿಮಗೆ ಹುಡುಗ ಒಪ್ಪಿಗೆ ಆಗಿದಾನ ಏನು? ನಮಗೂ ಒಪ್ಪಿಗೆ ಆಗದೆ ಅಕ್ಕ. ನಿಮ್ಮ ಹುಡುಗಿ ಏನಂತಿದ್ದ? ಅವಳಿಗೆ ಒಪ್ಪಿಗೆ ಇದ್ದ ಇಲ್ವಾ ಫಸ್ಟೇ ಕೇಳ್ಕೊಬಿಡ್ರಿ. ಇಲ್ಲ ಕಣಕ್ಕ, ನಾವು ಯಾರು ತೋರಿಸ್ತೀವೋ ಅವ್ರನ್ನ ನೋಡಿ ಮದುವೆ ಮಾಡ್ಕತ್ತೆ. ನಮಗೂ ಹುಡುಗ ಒಪ್ಪಿಗೆ ಆಗೋನೆ. ಇನ್ನೇನು ಮತ್ತೆ ಆಯ್ತಲ್ಲ. ಒಂದಿನ ಜಾತಕ ಯಾರ ಕೈಲಾರು ಕೊಟ್ಟು ಕಳಿಸ್ತೀರಿ, ಇಲ್ಲಾಂದರೆ ನನ್ನ ಮಗನ ಕಳಿಸ್ತೀನಿ. ನನ್ನ ಮಗ ಬತ್ತಾನೆ, ಅವನ ಕೈ ಕೊಟ್ಟು ಕಳಿಸ್ಬಿಡ್ತೀರಾ? ಇಲ್ಲ ಕಣ್ಣಣ್ಣ, ಮನೆ ನೋಡಿ ಎಲ್ಲ ಒಪ್ಪಿಗೆ ಆದರೆ ಇರಲಿ, ಹೆಂಗೆ ಕೊಟ್ಬಿಟ್ಟು ಬರುಮ ಅಂತ ತಗೊಬಂದಮಿ. ಮತ್ತಿನ್ನೇನು, ಇನ್ನೂ ಒಳ್ಳೆ ಕೆಲಸನೇ ಆಯ್ತಲ್ಲ ತಂದಿರೋದಾದರೆ ನೀವು. ಅಲ್ಲಿ ನೋಡ್ರಿ, ನಿಮ್ಮ ಹಳ್ಳಿನೂ ನಾನು ಕಿರಿ ಮಗನೂ ಬತ್ತವನೆ. ಏನು ಅನ್ಕೋಬೇಡ್ರಿ, ನಿಮ್ಮ ಹಳ್ಳಿ ಅಂದ್ಬಿಟ್ಟು ಫಸ್ಟೇ ಅಂತ. ಇಲ್ಲ 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 ಕಣ್ಣಣ್ಣ, ಏನು ಅನ್ಕೋದಿಲ್ಲ. ಇನ್ನೇನು ಹಳ್ಳಿ ಆಗದೆ ಉಂಟಲ್ವಾ? ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಿ. ಅದ್ಯಾಕ್ಲ ನಾಚ್ಕೊಂಡಿ? ನಿಮ್ಮ ಅತ್ತೆ ಮಾವಾಗವರು ನೆಟ್ಟಗೆ ಮಾತಾಡ್ಲಾ? ಇರ್ಲಿ. ಅಂದಂಗೆ ನಿನ್ನ ಹೆಸ್ರೇನಪ್ಪ? ನನ್ನ ಹೆಸರು ರುದ್ರ ಅಂತ. ಸರಿ ಚೆನ್ನಾಗಿದ್ದೀರಿ. 3 ಜನ ಮಕ್ಕಳು ಚೆನ್ನಾಗಿದ್ದೀರಿ. ಇನ್ನೇನಣ್ಣ ಆಯಿತು, ಎಲ್ಲರೂ ನೋಡಿದಾಯಿತು. ನಮಗೇನು ಒಪ್ಪಿಗೆ ಆಗದೆ. ನಿಮಗೇನು ಎತ್ತ ಅಂತ ಈಗ ಹೇಳ್ಬಿಡ್ರಿ. ಎತ್ತಾಗಿಲ್ಲೇ ಮಾತುಕತೆ ಮಾತಾಡ್ಕೊಂಡು ಹೋಯ್ತೀವಿ. ಏನು ಕೊಡಬೇಕು, ಏನು ಬಿಡಬೇಕು ಎಲ್ಲ ಹೇಳ್ಬಿಡ್ರಿ ಅಣ್ಣ. ನಮಗೂ ಹೆಣ್ಣು ಒಪ್ಪಿಗೆ ಆಗದೆ. ಏನು ಕೊಡೋದು ಬಿಡೋದು ನೋಡ್ರಿ ನೀವೇ. ಏನು ಕೊಟ್ಟಿರಿ, ಏನು ಬಿಟ್ಟಿರಿ. ನಿಮ್ಮ ಹೆಣ್ಣಿಗೆ ಒಡವೆ ಮಾಡಿ ಸಾಕ್ರಿ, ಅದು ಮಾತ್ರ ಕೇಳ್ತೀನಿ. ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡ್ರಿ. ಹ್ಞೂ ಅಣ್ಣ, ಅದು ಮಾಡೇ ಮಾಡ್ತೀವಿ. ನಮಗೂ ಗೊತ್ತಲ್ವೇ. ನಮ್ಮ ಹೆಣ್ಣಿಗೆ ಒಂದು ವಾಲೆ ಜುಮ್ಕಿನೂ ಕತ್ತಿನ ಸರನೂ ಮಾಡಿಸ್ಕೊಡ್ತೀನಿ. ಗಂಡಿಗೆ ಒಂದು ಕತ್ತಿನ ಸರ, ವಾಚು, ಸೈಕಲ್ಲು ಕೊಡ್ತೀವಿ ಕಣಣ್ಣ.
ಅಲ್ಲ ನೋಡ್ರಿ ಹೆಣ್ಣಿಗೆ ಒಂದು ಇದು ವಾಲೆ 2 ಜೊತೆ ವಾಲೆ ಜುಮ್ಕಿ ಮಾಡಿಸ್ಕೊಡ್ರಿ. ಎಲ್ಲೈತದೆ ನಿಮ್ಮ ಮಗಳಿಗೆ ತಾನೇ. ಇವಾಗ ನನಗೂ ಇನ್ನೊಂದು ಹೆಣ್ಣದೆ ಸೊಸೆ ಬರಬೇಕು. ಅದಕ್ಕೆ ಔಷಧಿ ಯತ್ನ ಮಾಡ್ಕರಿ. ನಾನು ಹೆಣ್ಣಿಗೆ ಒಂದು ಜೊತೆ ವಾಲೆ ಜುಮ್ಕಿ ಮತ್ತು ಇದಂತೂ ಪಕ್ಕ ಮಾಡಿಸ್ಕೊಡ್ತೀನಿ. ಏನಪ್ಪ ಚೈನ. ಇನ್ನು ಗಂಡಿಗೊಂದು ಚೈನು, ವಾಚು ಮತ್ತು ಸೈಕಲ್ ಕೊಡ್ತೀವಿ ಕನಕ. ಸರಿ ಆಯಿತು. ಉಂಗುರ ಇದ್ದಿದ್ರೆ ಸರಿ ಹೋಯ್ತಿತ್ತು. ನೋಡ್ರಿ ಒಂದು ಉಂಗುರ ಆದರೆ ಮಾಡಿಸ್ರಿ. ಅಷ್ಟು ಅಂತಂದರೆ ಕಷ್ಟ ಐತೆ ಕನಕ. ಪ್ರಯತ್ನ ಮಾಡ್ತೀವಿ, ಆದರೆ ಮಾಡಿಸೇ ಕೊಡ್ತೀವಿ ಅಂತ ಹೇಳಿದ್ಲ. ಪ್ರಯತ್ನ ಮಾಡ್ತೀವಿ. ಮದುವೆ ಮಾತ್ರ ನಮ್ಮ ಇದರಲ್ಲಿ, ನಮ್ಮ ಬಂಡೂರಲ್ಲಿ ಬಸಪ್ಪನ ದೇವಸ್ಥಾನದಲ್ಲಿ ಮಾಡಿಕೊಡ್ತೀವಿ. ಎಲ್ಲೋ ಒಂಥವು ಒಟ್ಟಿನಲ್ಲಿ ದೇವಸ್ಥಾನದಲ್ಲೇ ಆಗ್ಬೇಕು ಮದುವೆ. ನೋಡ್ರಿ, ನಾನು ಹೆಂಗಸ್ರು ಹೇಳ್ದಂಗೆ ಒಂದು ಉಂಗುರ ಮಾಡಿಸಿರೋ ಏನೋ. ಇಲ್ಲ ಕನ್ನಡ, ಅಷ್ಟೆಲ್ಲ ಆಗೋದಿಲ್ಲ. ನಮಗೂ ಇನ್ನೊಂದು ಹೆಣ್ಣದೆ ಅಲ್ವಾ, ಅದ್ರ ಭವಿಷ್ಯನೂ ನೋಡಬೇಕು. ಅಷ್ಟಾಗೋದಿಲ್ಲ. ನಾನು ಹೇಳ್ದಷ್ಟೇ. ಒಂದು ಚೈನ್ ಮಾಡಿಸ್ತೀವಿ, ವಾಚ್ ಕೊಡ್ತೀವಿ, ಒಂದು ಸೈಕಲ್ ಕೊಡ್ತೀವಿ ಕನ್ನಡ. ನಿಮಗೆ ನಿಮ್ಮ ಹೆಣ್ಣಿಗೆ ಏನು ಮಾಡಿಸಿಕ್ಕಂದಿರ್ಲಿಲ್ವ ನೀವು? ಮಾಡಿಸಿಟ್ಟಿರೋಕಂದು ಅಂತಂದರೆ ಮಾಡ್ಸಮಿ ಚಕ್ಕಿಸ್ಬಿಟ್ಟು ಅದ್ರ ಮೇಲೆ ಇನ್ನೊಸಿ ಹಾಕ್ಸಿ ಮಾಡಿಸುವ ಅಂತ ಈಗ. ಸರಿ ಆಯ್ತು ನೋಡ್ರಿ. ಹಂಗಾರೆ ಜಾತ್ರೆ ಗೀತ್ಗೆ ತಂದಿದ್ರೆ ಕೊಟ್ಬಿಟ್ಟೋಗ್ರಿ. ಇನ್ನೇನು ಮಾತುಕತೆನೂ ಇಲ್ಲೇ ಮುಗೀತು. ಇನ್ನೊಂದು ತಿಂಗಳಲ್ಲಿ ಮದುವೆ ಮಾಡಿಕೊಬಿಡುಮ್ಮ. ಸರಿ ಅಕ್ಕ, ಹಂಗೆ ಮಾಡಿರಿ. ನಾವು ಜಾತಕ ಕೊಟ್ಬಿಟ್ಟು ಹೋಯ್ತೀವಿ ಕನ್ನಡ. ಇನ್ನೇನು ಟೈಮ್ ಆಯಿತು, 2 ಗಂಟೆ ಬಸ್ಗೆ ಹೋಯ್ತೀವಿ. ಸರಿ ಕನ್ನಡ, ಆಯಿತು. ಜಾತಕ ಕೊಟ್ಬಿಟ್ಟು ಹೋಗ್ರಿ. ತಗೋರಣ್ಣ ಜಾತಕ. ಸರಿ ಆಯಿತು ಅಪ್ಪ. ನೀವು ಇನ್ನು ಹೋಗಿ ಬರ್ರಿ. ನಾನು ಡೇಟ್ ಗುರ್ತಾಕಿಸ್ಬಿಟ್ಟು ಯಾವಾಗ ಮದುವೆ ಅಂತ ನಿಮ್ಗೆ ಫೋನ್ ಮಾಡಿ, ಇಲ್ಲಾಂದರೆ ಯಾರ ಕೈಲಾರು ಹೇಳಿ ಕಳಿಸ್ತೀನಿ. ಸರಿ ಕನ್ನಡ, ಆಯಿತು. ನಾವಿನ್ನು ಹೋಗಿ ಬರ್ತೀವಿ. ಸರಿ ಅಣ್ಣ, ಆಯಿತು. ಹೋಗಿ ಬರ್ರಿ. ನಮ್ಮ ನಂಜೇಗೌಡನಿಗೆ ಹೆಣ್ಣು ಫಿಕ್ಸ್ ಆಗದೆ. ಇನ್ನೊಂದು 2 ದಿನದಲ್ಲಿ ಅವ್ನ ಮದುವೆನೂ ಮುಗಿಸ್ತೀನಿ. ಅವ್ರ ಸ್ಟೋರಿ ಚೆನ್ನಾಗಿರ್ತದೆ ನೋಡ್ರಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡಿರಿ, ನಾಳೆಯಿಂದ ಮದುವೆ ಕೆಲಸ ಶುರು. ಕತೆ ಚೆನ್ನಾಗೈತಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.